ಇಂಗ್ಲೆಂಡ್ ಅಂಡರ್-19 ನಡುವಿನ ಯೂತ್ ಏಕದಿನ ಪಂದ್ಯದಲ್ಲಿ ಅತ್ಯಂತ ವೇಗದ ಶತಕ ಬಾರಿಸಿ ವಿಶ್ವ ದಾಖಲೆ ಬರೆದಿರುವ ಭಾರತದ 14ರ ಹರಿಯದ ಬ್ಯಾಟಿಂಗ್ ಸೆನ್ಸೇಷನ್ ವೈಭವ್ ಸೂರ್ಯವಂಶಿ ಶುಭ್ಮನ್ ಗಿಲ್ ರೀತಿಯಲ್ಲಿ ಹೆಚ್ಚು ದೀರ್ಘವಾಗಿ ಬ್ಯಾಟಿಂಗ್ ಮಾಡಲು ಬಯಸುತ್ತೇನೆ ಎಂದು ಹೇಳಿದ್ದಾರೆ. ಇಂಗ್ಲೆಂಡ್ ವಿರುದ್ಧ ನಡೆದಿದ್ದ 19 ವರ್ಷದೊಳಗಿನ ಏಕದಿನ ಕ್ರಿಕೆಟ್ ಪಂದ್ಯದಲ್ಲಿ ಸೂರ್ಯವಂಶಿ ಕೇವಲ 78 ಎಸೆತಗಳಲ್ಲಿ 143 ರನ್ ಗಳಿಸಿ ಅಬ್ಬರಿಸಿದ್ರು. 52 ಎಸೆತಗಳಿಂದ ಶತಕ ಬಾರಿಸಿದ ಸೂರ್ಯವಂಶಿ ಯುವ ಏಕದಿನ ಕ್ರಿಕೆಟ್ನ ಅತಿ ವೇಗದ ಶತಕ ದಾಖಲಿಸಿದ್ರು. ಹಾಗೆ ಯುವ ಏಕದಿನ ಕ್ರಿಕೆಟ್ನಲ್ಲಿ ಶತಕ ಬಾರಿಸಿದ ವಿಶ್ವದ ಅತಿ ಕಿರಿಯ ಆಟಗಾರ ಎನಿಸಿಕೊಂಡಿದ್ರು. ಪಾಕಿಸ್ತಾನದ ಕಮ್ರಾನ್ ಗುಲಾಮ್ ಅವರು 53 ಎಸೆತಗಳಲ್ಲಿ ಶತಕ ಬಾರಿಸಿದ್ದು ಇದುವರೆಗೂ ದಾಖಲೆಯಾಗಿತ್ತು. ಈ ಇನ್ನಿಂಗ್ಸ್ ನಲ್ಲಿ ಅವರು 13 ಬೌಂಡರಿ ಮತ್ತು 10 ಸಿಕ್ಸರ್ ಬಾರಿಸಿದ್ರು. ಪಂದ್ಯದ ಬಳಿಕ ಮಾತನಾಡಿದ ಸೂರ್ಯವಂಶಿ, ನಾನು ಗಿಲ್ ಅವರ ಆಟವನ್ನು ನೋಡಿದ್ದೇನೆ. ಅವರು ನಿರಾತಂಕವಾಗಿ ಆಡುವುದನ್ನು ನೋಡಿ ಸ್ಫೂರ್ತಿ ಪಡೆದಿದ್ದೇನೆ. ಶತಕ ಹಾಗೂ ದ್ವಿಶತಕ ಗಳಿಸಿದ ಬಳಿಕವೂ ಅವರು ಆಟವನ್ನ ಅರ್ಧಕ್ಕೆ ನಿಲ್ಲಿಸಲಿಲ್ಲ, ತಂಡವನ್ನ ಮುನ್ನಡೆಸಿದ್ರು. ಭವಿಷ್ಯದಲ್ಲಿ ಗಿಲ್ ಅವರನ್ನ ಅನುಕರಿಸಲು ಬಯಸುತ್ತೇನೆ, ಜತೆಗೆ ಮುಂದಿನ ಪಂದ್ಯದಲ್ಲಿ ದ್ವಿಶತಕ ಬಾರಿಸುತ್ತೇನೆ ಎಂದು ಸೂರ್ಯವಂಶಿ ಹೇಳಿದ್ದಾರೆ.